ನಮಸ್ತೆ. ಇಂಟೆಲಿಜೆಂಟ್ ಇನ್ ಕ್ವಿಜ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಈ ಕಿರು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ. ಮೊದಲ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ಸಿಂಹ, ಬಿ ಆನೆ, ಸಿ ಹುಲಿ, ಡಿ ಕುದುರೆ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಹುಲಿ. ಮುಂದಿನ ಪ್ರಶ್ನೆ, ಜಪಾನ್ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ಜಿಂಕೆ, ಬಿ ಮಕಾಕ್, ಸಿ ಕರಡಿ, ಡಿ ಗ್ರೀನ್ ಪೆಸೆಂಟ್. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಗ್ರೀನ್ ಪೆಸೆಂಟ್. ಮುಂದಿನ ಪ್ರಶ್ನೆ, ಚೀನಾದ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ಹಾವು, ಬಿ ಪಾಂಡಾ, ಸಿ ಕಾಂಗಾರು, ಡಿ ಆನೆ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಪಾಂಡಾ. ಮುಂದಿನ ಪ್ರಶ್ನೆ, ನ್ಯೂಜಿಲ್ಯಾಂಡ್ನ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ಕಿವಿ, ಬಿ ಎಮ್ಮೆ, ಸಿ ಸಿಂಹ, ಡಿ ನರಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಕಿವಿ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ತರಕಾರಿ ಏನು? ಎ ಟೊಮ್ಯಾಟೊ, ಬಿ ಬದನೆಕಾಯಿ, ಸಿ ಗೆಣಸು, ಡಿ ಸಿಹಿ ಕುಂಬಳಕಾಯಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಸಿಹಿ ಕುಂಬಳಕಾಯಿ. ಮುಂದಿನ ಪ್ರಶ್ನೆ, ನೇಪಾಳದ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ದನ, ಬಿ ಹಿಮಕರಡಿ, ಸಿ ಹುಲಿ, ಡಿ ಪಾಂಡಾ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ದನ. ಮುಂದಿನ ಪ್ರಶ್ನೆ, ಅಮೆರಿಕದ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ಗರುಡ, ಬಿ ಕುದುರೆ, ಸಿ ಆನೆ, ಡಿ ಹುಲಿ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಗರುಡ ಅಥವಾ ಬ್ಲ್ಯಾಕ್ ಈಗಲ್. ಮುಂದಿನ ಪ್ರಶ್ನೆ, ವಿಟಮಿನ್ ಸಿ ಅತಿಯಾಗಿ ಇರುವ ಹಣ್ಣು ಯಾವುದು? ಎ ಕಿತ್ತಳೆ, ಬಿ ಆ್ಯಪಲ್, ಸಿ ಅನನಾಸು, ಡಿ ದಾಳಿಂಬೆ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಕಿತ್ತಳೆ. ಕಿತ್ತಳೆಯಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಇರುತ್ತದೆ. ಮುಂದಿನ ಪ್ರಶ್ನೆ, ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ಕಾಂಗಾರು, ಬಿ ಕೋಲಾಬಾಳು, ಸಿ ಹುಲಿ, ಡಿ ಚಿರತೆ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಕಾಂಗಾರು. ಮುಂದಿನ ಪ್ರಶ್ನೆ, ಜರ್ಮನಿಯ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ಗರುಡ, ಬಿ ನರಿ, ಸಿ ಹಾವು, ಡಿ ಕುದುರೆ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಗರುಡ. ಮುಂದಿನ ಪ್ರಶ್ನೆ, ಪಾಕಿಸ್ತಾನದ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ಸಿಂಹ, ಬಿ ಆನೆ, ಸಿ ಮರ್ಕೋವರ್, ಡಿ ಚಿರತೆ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ.
ಉತ್ತರ ಮಾರ್ಕೋವರ್. ಮುಂದಿನ ಪ್ರಶ್ನೆ, ಚೀನಾದ ರಾಷ್ಟ್ರೀಯ ಆಟ ಯಾವುದು? ಎ ವಾಲಿಬಾಲ್, ಬಿ ಟೇಬಲ್ ಟೆನ್ನಿಸ್, ಸಿ ಚೆಸ್, ಡಿ ಖೋ-ಖೋ. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಟೇಬಲ್ ಟೆನ್ನಿಸ್. ಮುಂದಿನ ಪ್ರಶ್ನೆ, ಶ್ರೀಲಂಕಾದ ರಾಷ್ಟ್ರೀಯ ಪ್ರಾಣಿ ಯಾವುದು? ಎ ಆನೆ, ಬಿ ಗರುಡ, ಸಿ ನರಿ, ಡಿ ಹಾವು. ನಿಮ್ಮ ಉತ್ತರವನ್ನು ಕಮೆಂಟ್ನ ಮೂಲಕ ತಿಳಿಸಿ. ಉತ್ತರ ಆನೆ ಅಥವಾ ಶ್ರೀಲಂಕನ್ ಎಲಿಫೆಂಟ್. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕಿರು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಹೀಗೆ ಇರಲಿ.